ಒಂದು ತೆಂಗಿನಕಾಯಿಯನ್ನು ಮಣ್ಣಿನಲ್ಲಿ ಮುಚ್ಚಿಬಿಡಿ. ಶತ್ರುಗಳಿಗೆ ಕೆಟ್ಟ ದಿನಗಳ ಪ್ರಾರಂಭ ಆಗುತ್ತದೆ. ಯಾರೆಲ್ಲ ತಮ್ಮ ಜೀವನದಲ್ಲಿ ಶತ್ರುಗಳ ಕಾಟದಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೋ, ಇಲ್ಲಿ ಈ ರೀತಿ ನೀವು ತಿಳಿದುಕೊಳ್ಳಬಹುದು. ಶತ್ರುಗಳು ಹೊಸ ಹೊಸ ರೀತಿಯಲ್ಲಿ ನಿಮ್ಮ ಜೊತೆ ಆಟ ಆಡ್ತಾ ಇರ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲೂ ಸಹ ಈ ರೀತಿ ಆಗ್ತಾ ಇದ್ದರೆ, ನಿಮ್ಮ ಜೀವನ ಮೊದಲಂತೂ ತುಂಬಾ ಚೆನ್ನಾಗಿತ್ತು. ಮೊದಲು ನಿಮ್ಮ ಬಳಿ ಎಲ್ಲವೂ ಇತ್ತು. ನಿಧಾನವಾಗಿ ಎಲ್ಲವೂ ನಿಮ್ಮ ಕೈ ಬಿಟ್ಟು ಹೋಗ್ತಾ ಇರುತ್ತೆ. ಅಥವಾ ನಿಮ್ಮ ಮನೆಗಳಲ್ಲಿ ಜಗಳ, ಕ್ಲೇಶ ತುಂಬ ಹೆಚ್ಚಾಗ್ತಾ ಇರುತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತಲೇ ಹೋಗುತ್ತಿರುತ್ತದೆ. ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತಿರುತ್ತವೆ. ಅಥವಾ ನಿಮ್ಮ ಮನೆಗಳಲ್ಲಿ ದುರ್ಘಟನೆಗಳು ಹೆಚ್ಚಾಗಿ ಆಗುತ್ತಿರುತ್ತವೆ. ಕೆಲವೊಮ್ಮೆ ಕೆಲವರಿಗೆ ಪೆಟ್ಟುಗಳು ಆಗುತ್ತವೆ. ಇನ್ನು ಕೆಲವರಿಗೆ ದೊಡ್ಡ ಅನಾರೋಗ್ಯಗಳು ಕಾಡಬಹುದು. ಮನೆಗೆ ಒಂದು ವೇಳೆ ಸಂಕಟಗಳು ಬರ್ತಾ ಇದ್ದರೆ, ಮನೆಯ ಮೇಲೆ ಯಾರಾದರೂ ಏನಾದರೂ ಕೆಟ್ಟದಾಗಿ ಮಾಡಿದರೆ, ಇಲ್ಲಿ ಒಂದು ತೆಂಗಿನಕಾಯಿಯನ್ನು ಮಣ್ಣಿನಲ್ಲಿ ಮುಚ್ಚಿ ನೀವೊಂದು ತುಂಬ ಚಿಕ್ಕದಾಗಿರೋ ಉಪಾಯವನ್ನು ಇಲ್ಲಿ ಮಾಡಬೇಕು. ಜೀವನದ ದೊಡ್ಡ ಕಷ್ಟಗಳಿಗೆ ಈ ಉಪಾಯದಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಇಲ್ಲಿ ಈ ರೀತಿಯಾಗಿ ತಿಳಿದುಕೊಳ್ಳಿರಿ. ಶತ್ರುಗಳು ಅದೆಷ್ಟೇ ಶಕ್ತಿಶಾಲಿಯಾಗಿರಲಿ, ಎಷ್ಟೇ ದೊಡ್ಡದಾಗಿ ಏನೇ ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ಅವರು ಕೆಟ್ಟದ್ದನ್ನು ಮಾಡಲು ಮುಂದಾಗಿದ್ದರೆ, ನಿಮ್ಮ ಜೀವನವನ್ನು ನಷ್ಟ ಮಾಡಲು ಅವರು ಇಷ್ಟಪಡ್ತಾ ಇದ್ದರೆ, ನಿಮ್ಮ ವ್ಯಾಪಾರವನ್ನು ಹಾಳು ಮಾಡಲು ಅವರು ಮುಂದಾಗ್ತಾ ಇದ್ದರೆ, ನಿಮ್ಮ ಮನೆಯ ಸದಸ್ಯರಿಗೆ ನಷ್ಟ ನೀಡಲು ಅವರು ಮುಂದಾಗ್ತಾ ಇದ್ದರೆ, ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವರು ಯೋಚನೆ ಮಾಡುತ್ತಲೇ ಇರುತ್ತಾರೆ. ಒಂದು ವೇಳೆ ಏನಾದರೂ ಅವರು ಮಾಡಿದ್ದಾರೆ, ತಕ್ಷಣವೇ ಅವೆಲ್ಲ ನಾಶ ಆಗುತ್ತವೆ. ಈ ಉಪಾಯ ತಕ್ಷಣವೇ ತನ್ನ ಕೆಲಸ ಮಾಡುತ್ತದೆ. ಒಂದು ವೇಳೆ ನೀವು ಈ ಉಪಾಯವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ, ಎಲ್ಲಕ್ಕಿಂತ ಮೊದಲು ನಾವು ನಿಮ್ಗೆ ಹೇಳಬೇಕಾಗಿರೋ ವಿಷಯ ಏನಿದೆ ಅಂದರೆ, ಯಾವಾಗ ನೀವು ಉಪಾಯಗಳನ್ನು ನೋಡ್ತೀರೋ ಕೇಳ್ತೀರೋ, ಮೊದಲಿಗೆ ನೀವು ಇದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳಿರಿ. ಒಂದು ವೇಳೆ ಸರಿಯಾಗಿ ತಿಳಿದುಕೊಂಡು ಈ ಉಪಾಯವನ್ನು ನಾವು ಹೇಳಿದ ಹಾಗೆ ಮಾಡಿದ್ರೆ 100ಕ್ಕೆ 100 ಉಪಾಯಗಳು ಕೆಲಸ ಮಾಡುತ್ತವೆ. ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಚಿಕ್ಕ ಸಂದೇಹ ಕೂಡ ಇರಬಾರ್ದು, ಅದು ಈ ಉಪಾಯ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಯಾಕಂದರೆ ಯಾವಾಗ ನಾವು ಭಗವಂತನ ಪೂಜೆ ಆರಾಧನೆಯನ್ನು ಮಾಡ್ತೀವೋ, ಇಲ್ಲಿ ಯಾವ ಸಂಶಯ ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಪೂರ್ತಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಪೂಜೆ ಅರ್ಚನೆಗಳನ್ನು ಮಾಡ್ತೀವಿ. ನಾವೆಲ್ಲರೂ ಭಗವಂತನನ್ನು ನೋಡಿಲ್ಲ, ಆದರೂ ಸಹ ಆ ಭಗವಂತನ ಅನುಭವವನ್ನು ನಾವು ಪಡೆದುಕೊಳ್ತೀವಿ. ನಮಗೆ ಗೊತ್ತು, ಅವರು ಯಾವತ್ತಿಗೂ ನಮಗೆ ಆಶೀರ್ವಾದವನ್ನು ಕೊಡುತ್ತಿರುತ್ತಾರೆ. ಅದೇ ರೀತಿಯಾಗಿ ಯಾವಾಗ ನೀವು ಉಪಾಯವನ್ನು ಮಾಡ್ತೀರೋ, ಹಾಗೆ ನಿಮ್ಮ ಮನಸ್ಸಿನಲ್ಲಿ ಈ ಉಪಾಯ ಕಾರ್ಯವನ್ನು ಮಾಡುತ್ತದೆ, ಫಲವನ್ನು ಕೊಡುತ್ತದೆ ಅಂತಲೇ ಯೋಚನೆ ಮಾಡಬೇಕು. ಹಲವಾರು ಬಾರಿ ಇಲ್ಲಿ ಈ ರೀತಿಯೂ ಆಗುತ್ತದೆ. ಕೆಲವರು ಮೊದಲೇ ಯೋಚನೆ ಮಾಡ್ತಾರೆ, ಈ ಉಪಾಯ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಹಾಗಾಗಿ ಬೇಗನೆ ಆ ಉಪಾಯದಲ್ಲಿ ಅವರು ಯಶಸ್ಸನ್ನು ಪಡೆಯೋದಿಲ್ಲ. ಯಾವಾಗ ನೀವು ಪೂರ್ತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಉಪಾಯವನ್ನು ಮಾಡ್ತೀರಾ, ಉಪಾಯದ ಫಲ ಖಂಡಿತವಾಗಿ ಸಿಗುತ್ತದೆ. ಹಾಗಾಗಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಹಾಗೆ ಹೆಚ್ಚಾಗಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಯಾಕಂದರೆ ಎಲ್ಲರಿಗೂ ನೀವು ಶೇರ್ ಮಾಡೋದ್ರಿಂದ ಬೇರೆಯವರಿಗೂ ಕೂಡ ಒಳ್ಳೆಯದಾಗುತ್ತೆ. ಇದರಿಂದ ನಿಮಗೆ ಪುಣ್ಯ ಫಲ ಸಿಗುತ್ತದೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ತೆಂಗಿನಕಾಯಿಯ ಬಗ್ಗೆ ಹೇಳಬೇಕಂದ್ರೆ, ತೆಂಗಿನಕಾಯಿ ಏನು ಸಾಮಾನ್ಯವಾದ ವಸ್ತು ಅಲ್ಲ. ಇಲ್ಲಿ ನೀವು ಒಣಗಿದಂಥ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ನೀರು ತುಂಬಿದಂಥ ತೆಂಗಿನಕಾಯಿಯನ್ನು ನೀವು ತೆಗೆದುಕೊಂಡು ಬರಬಾರದು. ಒಣಗಿದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಒಳಗಡೆ ನೀರು ಇರಬಾರದು. ಇಲ್ಲಿ ಈ ಉಪಾಯವನ್ನು ನೀವು ಯಾವ ದಿನ ಬೇಕಾದರೂ ಮಾಡಬಹುದಾಗಿದೆ. ಇಲ್ಲಿ ನೀವು ದಿನಗಳನ್ನು ನೋಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಸೂರ್ಯಾಸ್ತ ಆಗುವ ಮುನ್ನ ಯಾವ ಸಮಯದಲ್ಲೂ ಬೇಕಾದರೂ ಈ ಉಪಾಯವನ್ನು ನೀವು ಮಾಡಬಹುದಾಗಿದೆ. ಮುಂಜಾನೆಯ ಸಮಯ ಅತ್ಯಂತ ಉತ್ತಮ ಆಗಿರುತ್ತದೆ. ಈ ಉಪಾಯವನ್ನು ಮಾಡೋದ್ರಿಂದ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗ್ರಹ ದೋಷ ಇದ್ದರೆ, ಯಾಕಂದರೆ ಕೆಲವೊಮ್ಮೆ ಮನೆಗಳಲ್ಲಿ ವಾಸ್ತು ದೋಷ ಉತ್ಪತ್ತಿಯಾಗಿರುತ್ತದೆ, ಅಂಥ ಸಮಸ್ಯೆ ಕೂಡ ಮನೆ ಬಿಟ್ಟು ಹೋಗುತ್ತದೆ. ಮೊದಲಿಗಂತೂ ಮನೆಯಲ್ಲಿ ವಾಸ್ತು ದೋಷ, ಗ್ರಹ ದೋಷ ಇದ್ದರೆ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧನ ಸಂಪತ್ತು ಬರುವುದೇ ಇಲ್ಲ. ಎರಡನೇದಾಗಿ ಒಂದು ವೇಳೆ ಬಂದರೂ ಕೂಡ ಮನೆಯಲ್ಲಿ ಯಾವುದಾದ್ರೂ ಪ್ರಕಾರದ ದೋಷಗಳಿದ್ದರೆ ಅವೆಲ್ಲ ನಾಶ ಆಗಲು ಶುರುವಾಗುತ್ತವೆ. ಒಂದು ವೇಳೆ ಹಣ ಬಂದರೆ ಅದು ನಾಶ ಆಗಲು ಶುರುವಾಗಿರುತ್ತೆ. ಹಣ ದುರ್ಘಟನೆ ಮಾತ್ರೆಗಳಲ್ಲಿ ಹೋಗಿಬಿಡುತ್ತದೆ. ವ್ಯರ್ಥವಾದ ಖರ್ಚುಗಳಲ್ಲಿ ಹಣ ಹೋಗುತ್ತೆ. ಇಲ್ಲಿ ಯಾವ ಉಪಾಯವನ್ನು ನಿಮಗೆ ನಾವು ತಿಳಿಸ್ತಾ ಇದ್ದೀವೋ, ಇದು ಶತ್ರುಗಳಿಂದ ಕೂಡ ನಿಮಗೆ ಮುಕ್ತಿ ಸಿಗುವಂತೆ ಮಾಡುತ್ತದೆ. ಇಲ್ಲಿ ಗುಪ್ತ ಶತ್ರುಗಳಿರಲಿ ಅಥವಾ ಮುಂದೆ ಇರುವಂಥ ಶತ್ರುಗಳಿರಲಿ, ಅವರು ತುಂಬ ಶಕ್ತಿಶಾಲಿಯಾಗಿರಬಹುದು. ನಿಮ್ಮಿಂದ ಅವರನ್ನು ಎದುರಿಸಲು ಸಾಧ್ಯವಾಗ್ತಾ ಇರೋದಿಲ್ಲ. ಈ ಉಪಾಯವನ್ನು ಮಾಡಿ ಶಾಶ್ವತವಾಗಿ ಶತ್ರುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಿರಿ. ಗ್ರಹ ದೋಷ ಇದ್ದರೂ ಮನೆಯನ್ನು ಬಿಟ್ಟು ದೂರ ಹೋಗುತ್ತದೆ. ಈಗ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ
ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಎಲ್ಲಕ್ಕಿಂತ ಮೊದಲು ಒಂದು ಒಣಗಿದ ತೆಂಗಿನಕಾಯಿನ ನೀವು ಖರೀದಿ ಮಾಡಿ ತರಬೇಕು. ಇದರಲ್ಲಿ ನೀವು ಸಕ್ಕರೆಯ ಬಳಕೆಯನ್ನು ಮಾಡಬಹುದಾಗಿದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಒಣಗಿದ ತೆಂಗಿನಕಾಯಿಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ಸ್ವಲ್ಪ ಅದನ್ನು ಕಟ್ ಮಾಡಿ ಅದರ ಒಳಗಡೆ ಸಕ್ಕರೆಯನ್ನು ತುಂಬಬೇಕು. ನಂತರ ಅದನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಕಣ್ಣು ಮುಚ್ಚಿ ಮಹಾದೇವರನ್ನು ನೆನೆಯಬೇಕು. ಭಗವಂತನಾದ ಶ್ರೀ ಗಣೇಶರ ಧ್ಯಾನವನ್ನು ಮಾಡಬೇಕು. ತಾಯಿ ಪಾರ್ವತಿ ದೇವಿಯನ್ನು ನೆನೆಯಬೇಕು. ಅವರಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ನಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಸಂಕಟಗಳನ್ನು ನೀವು ದೂರ ಮಾಡಿರಿ. ಇಲ್ಲಿ ಭಗವಂತನಾದ ಕಾಲಭೈರವರು ಶಿವನ ಸ್ವರೂಪವೇ ಆಗಿದ್ದಾರೆ. ಇಲ್ಲಿ ಭಗವಂತನಾದ ಶಿವನ ಬಳಿ ನಿಮ್ಮ ಶತ್ರುಗಳ ಸಮಸ್ಯೆಯ ಬಗ್ಗೆ ಬೇಡಿಕೊಂಡ ನಂತರ ನಿಮ್ಮ ಅಂಗೈಯಲ್ಲಿರುವಂಥ ಸಕ್ಕರೆ ತುಂಬಿದಂಥ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮನೆಯ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಸಸ್ಯದ ಕೆಳಗಡೆ ಅಥವಾ ಮರದ ಕೆಳಗಡೆ ಎಲ್ಲಿ ಹಸಿ ಮಣ್ಣು ಇರುತ್ತದೆಯೋ ಅದರ ಕೆಳಗಡೆ ಇದನ್ನು ಮುಚ್ಚಿ ಬರಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಮಣ್ಣಿನ ಮೇಲೆ ಇಡಬಾರದು. ಮಣ್ಣಿನ ಒಳಗಡೆ ಹಾಕಿ ಇದನ್ನು ಮುಚ್ಚಬೇಕು. ಇಲ್ಲಿ ತೆಂಗಿನಕಾಯಿಯಲ್ಲಿ ಯಾವ ಭಾಗವನ್ನು ನೀವು ಕತ್ತರಿಸಿ ಸಕ್ಕರೆಯನ್ನು ತುಂಬಿರ್ತೀರೋ ಅದನ್ನು ಮೇಲ್ಮುಖವಾಗಿ ಅದರಲ್ಲಿ ಹೂಳಬೇಕು. ಯಾಕಂದರೆ ಇರುವೆಗಳೇನಾದರೂ ಬಂದರೆ ಅದನ್ನು ತಿನ್ನಲು ಸುಲಭವಾಗಿ ಇರಬೇಕು. ಯಾವಾಗ ಈ ಒಣಗಿದ ತೆಂಗಿನಕಾಯಿಯನ್ನು ನೆಲದಲ್ಲಿ ಹಾಕಿರ್ತೀರೋ ಆಗ ಮೇಲ್ಭಾಗ ಸ್ವಲ್ಪ ಕಾಣುವಂತೆ ಬಿಡಬೇಕು. ಒಂದು ವೇಳೆ ಆ ತೆಂಗಿನಕಾಯಿಯಲ್ಲಿ ನೀವು ಚಿಕ್ಕ ರಂಧ್ರವನ್ನು ಮಾಡಿದರೆ ಅದರ ಒಳಗಡೆ ಇರುವೆಗಳು ತುಂಬ ಸುಲಭವಾಗಿ ಸೇರುತ್ತವೆ. ನಂತರ ಸುಲಭವಾಗಿ ಆ ಸಕ್ಕರೆಯನ್ನು ಸೇವಿಸುತ್ತವೆ. ಯಾವ ರೀತಿಯಾಗಿ ಇರುವೆಗಳು ಸಕ್ಕರೆಯನ್ನು ತಿನ್ನಲು ಶುರು ಮಾಡುತ್ತವೆಯೋ ಅದೇ ರೀತಿಯಾಗಿ ನಿಮ್ಮ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಆಗಲು ಶುರುವಾಗುತ್ತಾರೆ. ಇಲ್ಲಿ ಗ್ರಹದೋಷ ಕೂಡ ಸರಿಯಾಗುತ್ತದೆ, ವಾಸ್ತು ದೋಷ ಕೂಡ ದೂರ ಆಗುತ್ತದೆ. ಜೀವನದ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರ ಆಗುತ್ತವೆ. ಒಂದು ವೇಳೆ ನೀವೇನಾದರೂ ಈ ಉಪಾಯವನ್ನು ಮಾಡಿದ್ರೆ ಇಲ್ಲಿ ಮಹಾದೇವರನ್ನು ಪಶುಪತಿನಾಥ ಅಂತ ಕರೆಯುತ್ತಾರೆ. ಅಂದರೆ ಜೀವಜಂತುಗಳನ್ನು ಅತ್ಯಂತ ಪ್ರೀತಿ ಮಾಡುವಂಥವರಾಗಿದ್ದಾರೆ. ಹಾಗಾಗಿ ಪಶುಗಳನ್ನು ಯಾರು ಪ್ರೀತಿ ಮಾಡುತ್ತಾರೋ ಅವರ ಮೇಲೆ ಶಿವನ ಕೃಪೆ ಸದಾ ಕಾಲ ಇರುತ್ತದೆ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬಹುದು, ಯಾವ ವ್ಯಕ್ತಿಯ ಮೇಲೆ ಮಹಾದೇವರ ಆಶೀರ್ವಾದ ಕೃಪೆ ಇರುತ್ತದೆಯೋ ಒಂದು ವೇಳೆ ಒಣ ತೆಂಗಿನಕಾಯಿಯ ಉಪಾಯವನ್ನೇನಾದರೂ ಅವರು ಮಾಡಿದ್ರೆ, ನಂಬಿಕೆ ಇಲ್ಲ ಅಂದರೆ ಒಮ್ಮೆ ಖಂಡಿತವಾಗಿ ಇದನ್ನು ಮಾಡಿ ನೋಡಿ. ಯಾವ ರೀತಿಯಾಗಿ ನನ್ನ ಮಹಾದೇವರು ನಿಮ್ಮನ್ನು ರಕ್ಷಿಸುತ್ತಾರಂತ ನೀವೇ ನೋಡಿ. ಒಂದು ವೇಳೆ ಒಳ್ಳೆಯ ಶ್ರದ್ಧೆಯಿಂದ ಶಿವನ ಯಾವುದೇ ಪೂಜೆ ಪಾಠಗಳನ್ನು ಮಾಡಿದ್ರೂ ಕೂಡ, ಒಂದು ವೇಳೆ ಅವರಿಗೆ ಸಂಬಂಧಪಟ್ಟಂಥ ಉಪಾಯಗಳನ್ನು ಮಾಡಿದ್ರೂ ಕೂಡ ಇಲ್ಲಿ ಜೀವನದಲ್ಲಿ ನೀವು ಯಾವ ಶತ್ರುಗಳಿಗೂ ಕೂಡ ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ಜೀವನದ ಎಲ್ಲ ಕಷ್ಟಗಳನ್ನು ಸಂಕಟಗಳನ್ನು ಶಿವನು ದೂರ ಮಾಡುತ್ತಾರೆ. ಇಲ್ಲಿ ಕೇವಲ ಒಳ್ಳೆಯ ಶ್ರದ್ಧೆಯಿಂದ ಈ ಉಪಾಯವನ್ನು ಮಾಡಿರಿ. ಇಲ್ಲಿ ಈ ಉಪಾಯವನ್ನು ಎಷ್ಟು ಬಾರಿ ಮಾಡಬೇಕಂದ್ರೆ ಕಡಿಮೆ ಅಂದರೂ 5 ಬಾರಿ ಮಾಡಿರಿ. ಒಂದೇ ಬಾರಿ ಈ ಉಪಾಯ ಮಾಡಿದ್ರೆ ಇದು ಕೆಲಸ ಮಾಡೋದಿಲ್ಲ. 5 ಬಾರಿ ಈ ಉಪಾಯವನ್ನು ಮಾಡಬೇಕು. 5 ಒಣಗಿದ ತೆಂಗಿನಕಾಯಿಯಲ್ಲಿ ಸಕ್ಕರೆಯನ್ನು ತುಂಬಿ ನೀವು ಮಣ್ಣಿನಲ್ಲಿ ಮುಚ್ಚಬೇಕಾಗುತ್ತದೆ. 5 ಬಾರಿ ಮಾಡಿದ ನಂತರ ಇದರ ರಿಸಲ್ಟ್ ಹೇಗಿರುತ್ತಂತ ನೀವೇ ನೋಡಿರಿ. ಇಂದಿನ ವಿಡಿಯೋದಲ್ಲಿ ತಿಳಿಸಲಾದ ಉಪಾಯ ತುಂಬಾ ಕಲ್ಯಾಣಕಾರಿ ಉಪಾಯ ಆಗಿದೆ. ಶತ್ರುಗಳಿಂದ ಅಂತೂ ಮುಕ್ತಿಯನ್ನು ಕೊಡಿಸುತ್ತದೆ, ಜೊತೆಗೆ ಮನೆಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಇದರಿಂದ ಮನೆಯ ಗೃಹ ಕ್ಲೇಶಗಳು ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಬರೆದು ಕೇಳಬಹುದು. ಹಾಗೆ ಭಕ್ತಿಯಿಂದ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.